ನಾನು ನಿಲ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ ಅವಳು ನಿಂತ್ಲು ಅಷ್ಟೆ. ಆಮೇಲೇನೆ ಈ ಜಿದ್ದಿ ಎಲ್ಲ ಶುರುವಾಗಿರೋದು. ಇಂದ್ರ, ನೀನಾದ್ರೂ ಹೇಳೋ ಮಾವನಿಗೆ. ನಿನಗೆ ಗೊತ್ತಿಲ್ವಾ ನಿನ್ ತಂಗಿ ಸ್ವಭಾವ ಏನು ಅಂತ? ನೋಡು ಶಿವರಾಜು, ಈ ಸ್ವಭಾವ ತಾರಗೆಲೆ ಇದ್ದಂಗೆ. ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಹಾರಿ ಹೋಗ್ತಾ ಇರುತ್ತೆ. ಆ ಥರ ಎಲ್ಲ ಏನೂ ಇಲ್ಲ ಮಾವ. ಪ್ರಮಾಣ ವಚನಕ್ಕೂ ನಾನು ಬಲವಂತ ಮಾಡಿ ಅವಳಿಗೆ ಬುದ್ಧಿ ಹೇಳಿದ್ದಕ್ಕೆ ಅವಳು ಬಂದಿದ್ದು. ಅವಳಿಗೂ ಇದಕ್ಕೂ ಖಂಡಿತವಾಗ್ಲೂ ಸಂಬಂಧ ಇಲ್ಲ ಮಾವ. ಬಾವಾ, ಇದಕ್ಕೆ ಮುಂಚೆ ಜ್ಯೋತಿ ಯಾವ ತಪ್ಪು ಮಾಡೇ ಇಲ್ವಾ? ನಮ್ಮನ್ನು ಯಾಮರ್ಸೇ ಇಲ್ವಾ? ಹಾಗಂತ ನಾನೇನು ಅವಳ ಮೇಲೆ ಅನುಮಾನ ಪಡ್ತಾ ಇಲ್ಲ. ಎಲ್ಲರನ್ನೂ ವಿಚಾರಣೆ ಮಾಡ್ದಂಗೆ ಅವಳನ್ನು ವಿಚಾರಣೆ ಮಾಡಲಿ ಅಂತ ಅಷ್ಟೇ. ಅನುಮಾನ ಬಗೆಹರಿಬೇಕಲ್ವಾ? ನಮಗೆ ತುಳಸಿ ಬೇಗ ಸಿಗ್ಬೇಕಲ್ವಾ? ಅನುಮಾನ ಬಗೆಹರಿಬೇಕು ಅಂತ ಆಪಾದನೆ ಹೊರಿಸೋದು ಯಾವ ನ್ಯಾಯ ಇಂದ್ರ? ಅವಳ ಮನ್ಸಿಗೆ ನೋವಾಗಲ್ವಾ? ನೋಡಿ ಶಿವಣ್ಣ, ಜ್ಯೋತಿ ಮನಸ್ಸಿಗೆ ನೋವಾಗ್ಲಾರ್ದಂಗ ವಿಚಾರಣೆ ಮಾಡೋ ಜವಾಬ್ದಾರಿ ನಂದು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಭಗವಂತ, ಯಾಕೆ ನನ್ನ ಮೇಲೆ ಪರೀಕ್ಷೆಗಳ ಸರಮಾಲಿನ ತಂದು ಒಡ್ತಾ ಇದೆಯಾ? ನನ್ನ ತಂಗಿ ಕಾಣಿಸ್ತಿಲ್ಲ ಅನ್ನೋ ನೋವು ಒಂದು ಕಡೆ, ಎಲ್ಲರೂ ಜ್ಯೋತಿ ಮೇಲೆ ಅನುಮಾನ ಪಡ್ತಿದ್ದಾರೆ ಅನ್ನೋ ನೋವು ಇನ್ನೊಂದು ಕಡೆ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ಗಂಡ ಆದ ನನ್ನನ್ನೇ ಎದುರು ಹಾಕ್ಕೊಂಡವಳು ಅವಳು. ಇಂಥ ಕೆಲಸ ಮಾಡ್ತಾಳೆ ಅಂತ ಯಾರು ನನ್ನ ಮಾತನ್ನ ನಂಬ್ತಾನೇ ಇಲ್ಲ. ಆದಷ್ಟು ಬೇಗ ನನ್ನ ತಂಗಿ ನನಗೆ ಸಿಗೋ ಹಾಗೆ ಮಾಡು. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋ ಹಾಗೆ ಮಾಡು. ಸರ್, ಕೆಂಪ ಎದುರುಗಡೆ ಬರ್ತಾ ಇದ್ದಾನೆ. ಶಿವಣ್ಣ, ತುಳಸೋನ್ ಬಗ್ಗೆ ಏನಾದ್ರು ಸುಳ್ಳು ಸಿಗ್ತಾ? ಇಲ್ಲ ಕೆಂಪ, ಇನ್ನೂ ಸಿಕ್ಕಿಲ್ಲ. ಅಲ್ಲ ಕಣಪ್ಪ, ಶಿವಣ್ಣನ ತಂಗಿಯಾಗಿ ತುಳಸವನ್ನ ಈ ಊರಲ್ಲಿ ಅವಳು ಮುಟ್ಟಕ್ಕೆ ಯಾರಿಗೂ ಧೈರ್ಯನೇ ಇಲ್ಲ. ಪಂಚಾಯಿತಿ ಅಧ್ಯಕ್ಷೆಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವಳನ್ನ ಕಿಡ್ನಾಪ್ ಮಾಡೋರೆಂದ್ರೆ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಕು? ಅವ್ರು ಯಾರು ಈ ಊರ್ನವ್ರಲ್ಲ, ಬೇರೆ ಕಡೆಯಿಂದನೇ ಬಂದಿರಬೇಕು. ಅದು ಸರಿ, ನೀವೆಲ್ಲ ಹೋಯ್ತಾ ಇದ್ದೀರಾ ಈಗ? ಮನೆಗೆ. ಮನೆಗ? ಯಾಕೆ? ಜ್ಯೋತಿನ ವಿಚಾರಣೆ ಮಾಡೋಕೆ ಕರ್ಕೊಂಡು ಹೋಗೋಕೆ. ಜ್ಯೋತಿನ ವಿಚಾರಣೆ ಮಾಡಕ? ಅಲ್ಲ, ಅವಳಿಂತ ಕೆಲಸ ಮಾಡಕ್ಕಿಲ್ಲ ಶಿವಣ್ಣ. ನೀನು ಅವಳ ಮೇಲೆ ಅನುಮಾನ ಪಡ್ತಾ ಇದೀಯಾ? ಅನುಮಾನ ನನಗಲ್ಲ ಕೆಂಪ, ಮಾವನ್ಗೆ. ನಂಜಪ್ಪ ಮಾವ, ಜ್ಯೋತಿವ ಕೋಪಿಷ್ಟು ನಿಜ, ಅವಳು ಕೋಪ ಇರೋದು ನಿಜ. ಆದರೆ ಅವಳಿಂತ ಕೆಲಸ ಮಾಡೋಕ್ಕಿಲ್ಲ. ಯಾಕೆಂದ್ರೆ ಅವಳು ನಮ್ಮ ಶಿವಣ್ಣನ ಹೆಂಡ್ತಿ. ಪರಮೇಶ್ವರನ ಹೆಂಡ್ತಿ ಪಾರ್ವತಿ ಹೆಂಗೋ ಹಂಗೆ ನಮ್ಮ ಜ್ಯೋತಿನೂ ಕೂಡ. ನಡುರಸ್ತೆಯಲ್ಲಿ ನಿಂತ್ಕೊಂಡು ಈ ಮಾತುಕತೆ ಎಲ್ಲ ಯಾಕೆ? ನೋಡಿ, ತಡ ಮಾಡಿದಷ್ಟು ನನ್ನ ಸೊಸೆಗೆ ಆಪತ್ತು. ಸರ್, ಜ್ಯೋತಿಯನ್ನ ಕರ್ಕೊಂಡು ವಿಚಾರಣೆ ಮಾಡಿ ಸತ್ಯನ ಬಾಯಿ ಬಿಡಿಸಿ ನನ್ನ ಸೊಸೆ ನನಗೆ ಸಿಗೋ ಹಾಗೆ ಮಾಡಿ ಸರ್. ಬೇಗ ನಡೀರಿ ಸರ್ ಶಿವರಾಜ್ ಮನೆಗೆ. ಮನೆಗ? ಮನೇಲಿ ಜ್ಯೋತಿ ಇಲ್ಲ. ಮನೆ ಆಗಿಲ್ಲ? ಎಲ್ಲಿ ಹೋಗ್ಯಾರ? ತುಳಸವ ಕಾಣೆ ಆಗಿರುವಾಗ ಮನೇಲಿರೋಕ್ಕೆ ಹೆಂಗೆ ಸಾಧ್ಯ ಸರ್? ಅದಕ್ಕೆ ಜ್ಯೋತಿವ, ಮಾವ, ಅತ್ತೆ ರಾತ್ರಿಯಿಂದನೂ ತುಳಸವನ್ನ ಹುಡುಕ್ತಾನೆ ಅವರೇ. ರಾತ್ರಿಯಿಂದನೂ ಮನೆಗೆ ಬಂದಿಲ್ಲ. ಸರ್, ಜ್ಯೋತಿವ ನಿಮ್ಮನ್ನು ಅಣ್ಣನ ಥರ ನೋಡ್ತಾಳೆ, ನೀವು ಅದೇ ದೃಷ್ಟಿಲಿ ನೋಡ್ತೀರಾ. ಆದರೆ ನೀವು ನಿಮ್ಮ ತಂಗಿ ಮೇಲೆ ಅನುಮಾನ ಪಡ್ತಾ ಇದ್ದೀರಾ.
ಕರ್ತವ್ಯ ಅಂತ ಬಂತಪ್ಪ ಅಂತಂದ್ರೆ ಸಂಬಂಧಗಳನ್ನು ನೋಡೋ ಹಂಗಿಲ್ಲ. ಅನುಮಾನ ಬಂತಪ್ಪ ಅಂತಂದ್ರೆ ತಾಯಿ ಇರಲಿ ತಂಗಿರಲಿ ಕರೆದು ವಿಚಾರಣೆ ಮಾಡಕ್ಕೆ ಬೇಕಾಕೈತಿ. ನನ್ನ ಮನಸ್ಸು ಹೇಳಕತ್ತೈತಿ ಜ್ಯೋತಿ ಏನು ತಪ್ಪು ಮಾಡಿಲ್ಲ ಅಂಥೇಳಿ. ಆದ್ರೆ ಅದನ್ನು ಸಾಬೀತು ಮಾಡ್ಬೇಕಲ್ಲ, ಅದಕ್ಕೆ ಆಕಿನ ಸ್ಟೇಷನ್ಗೆ ಕರ್ಕೊಂಡು ಹೋಗಾಕ ಬೇಕು. ಶಿವಣ್ಣ, ಜ್ಯೋತಿಗೊಂದು ಫೋನ್ ಮಾಡ್ರಿ. The number you're calling is currently switched off. ಸರ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವ್ರ ತಂದೆ ಈಶ್ವರಪ್ಪ ಅವ್ರ ತಾಯಿ ಮೊಬೈಲ್ ಇದ್ರೆ ಫೋನ್ ಮಾಡ್ರಲ್ಲ. The number you're calling is currently switched off. ಅವ್ರ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹುಡುಕಕ್ಕೆ ಹೋದವರು ರಾತ್ರಿ ಕಳೆದು ಬೆಳಿಗ್ಗೆ ಆದರೂ ಇನ್ನೂ ಬಂದಿಲ್ಲ. 3 ಜನರ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಇದೆಲ್ಲ ಒಟ್ಟಿಗೆ ಆಗಕ್ಕೆ ಹೇಗೆ ಸಾಧ್ಯ ಸರ್? ರಾತ್ರಿ ಪೂರ್ತಿ ಹುಡುಕ್ತಾ ಇದ್ರಲ್ವಾ, ಎಲ್ಲರ ಫೋನು ಸ್ವಿಚ್ ಆಫ್ ಆಗಿರ್ಬೋದು. ಮುಂದಕ್ಕೆ ಹುಡ್ಕೊಂಡು ಹೋದ್ರೆ ಎಲ್ಲಾದ್ರೂ ಒಂದ್ ಕಡೆ ಸಿಗ್ತಾರ ಮಾವ. ಮ್ಯಾಥ್ಯೂ, ನಡಿ. ಸರ್ 1 ನಿಮಿಷ. ಕೆಂಪ, ಅಜ್ಜಿ ಎಲ್ಲಿದ್ದಾರೆ? ಮನೇಲಿ ಅವಳೆ. ಏಯ್, ಬುದ್ಧಿಗಿದ್ದಿ ಇದೆಯೇನೋ ನಿನಗೆ? ಇಂಥ ಟೈಮಲ್ಲಿ ಅವ್ರನ್ನೊಬ್ಬರನ್ನೇ ಬಿಟ್ಟು ಬಂದಿದೆಯಲ್ಲ, ಹೋಗೋ ಮನೆಗೆ ಹೋಗೋ. ತುಳ್ಸವ ನೋಡ್ಕೋದು. ನಾವೆಲ್ಲರೂ ಹುಡುಕಕ್ಕೆ ಹೋಗ್ತಾ ಇಲ್ವಾ? ಹೇಗಾದ್ರೂ ಮಾಡಿ ಪುಟ್ಟಿನ ಮನೆಗೆ ಕರ್ಕೊಂಡು ಬಂದೇ ಬರ್ತೀವಿ. ನೀನು ಹೋಗು, ಅಜ್ಜಿ ಹತ್ರ ಇರು. ಸರಿ ಶಿವಣ್ಣ, ನಡಿ. ಹುಷಾರು. ದೇವ್ರೆ, ಈ ನಂಜಪ್ಪ ತುಳ್ಸೋನ್ ಮೇಲೆ ಅನುಮಾನ ಪಟ್ಬಿಟ್ಟು 108 ರಾತ ಅಂತಾಯ್ತು. ಈಗ ಜ್ಯೋತಿ ಮೇಲೆ ಅನುಮಾನ ಪಡ್ತವನೆ. ಏನಾಯ್ತದೋ ಅಂತ ಭಯ ಆಗ್ತೈತೆ. ಏನೋ ಅಪಾಯ ಆಗ್ದಿರಂಗೆ ನಮ್ಮ ತುಳ್ಸೋನ ಆದಷ್ಟು ಬೇಗ ಸಿಗಂಗ್ ಮಾಡಪ್ಪ, ಸಿಗಂಗ್ ಮಾಡು. ಅಣ್ಣ, ಜ್ಯೋತಿ ಎಲ್ಲಾದ್ರೂ ಕಾಣಿಸದ್ಲ? ಇಲ್ಲ ಶಿವಣ್ಣ, ನೋಡಿಲ್ಲ. ಎಷ್ಟು ಹುಡುಕಿದ್ರು ಜ್ಯೋತಿ ಸುಳಿವ ಸಿಗವಲ್ತಲ್ಲ. ಎಲ್ಲಿ ಹೋಗಿರ್ಬೋದಿಕ್ಕಿ? ಇನ್ನೆಲ್ಲಿ ಹೋಗಿರ್ತಾಳೆ ಸರ್? ತಪ್ಪು ಮಾಡಿದ್ದಾಳೆ, ಅದಕ್ಕೆ ತಲೆ ಮರೆಸ್ಕೊಂಡಿದ್ದಾಳೆ. ಮಾವ, ಏನಂತ ಮಾತಾಡ್ತಾ ಇದ್ದೀರಾ ಮಾವ? ಯಾಕೆ ಇಷ್ಟೆಲ್ಲ ಅನುಮಾನ ಪಡ್ತಾ ಇದ್ದೀರಾ?